ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮದೀರಿ ಅಂದ್ಕೊಳ್ತೀನಿ. ನಾವು ಆರಾಮದ್ದೀವಿ. ನೆಕ್ಸ್ಟ್ ವೀಕ್ ಪ್ರವೀಕ್ಷನ್ ಬರ್ತ್ಡೇ ಐತಿ. ಸೊ ಈ ವಾರ ಎಲ್ಲೂ ಹೊರಗೆ ಹೋಗಿಲ್ಲ. ಸೊ ಮಿನಿ ವ್ಲಾಗ್ ಮಾಡಾದ್ದೀನಿ ಪ್ರವೀಕ್ಷನ್ ಬರ್ಡೇ ಶಾಪಿಂಗ್. ಸೇ ಹಾಯ್. ಮೊದಲಿಗೆ ನಾವು ಫಸ್ಟ್ ಕ್ರೈಗೆ ಹೋದ್ವಿ. ಅಲ್ಲೇನು ಕಲೆಕ್ಷನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಲೈಕ್ ಬರ್ಡೇ ಡ್ರೆಸ್ಸಸ್ ಥರ ನಂಗೆ ಯಾವುದೂ ಅಷ್ಟು ಅನ್ನಿಸ್ಲಿಲ್ಲ. ಸೊ ಅಲ್ಲೇ ಓಡಾಡತ್ಲಕ್ಕಿ ನೋಡಾತ್ಲ. ಆಕಿಗೆ ಭಾಳ ಇಷ್ಟ ಆಗಕತ್ತಿದ್ವು, ಅದನ್ನು ಕೊಡ್ಸೋಣ ಆತ್ಲ. ಆಕೆ ಏನು ಸ್ಕೂಲಿಗೆ ಹೋಗಲ್ಲ ಏನಿಲ್ಲ ಅಂಥೇಳಿ ಅದನ್ನೇನು ತೊಗೊಳ್ಳಿಲ್ಲ ನಾವು. ಆಮೇಲೆ ಅಲ್ಲಿ ಸ್ಟಾಫ್ ಇರ್ತಾರಲ್ಲ, ಅವ್ರಿಗೆ ಸೈಕಲ್ ತೊಗೊಂಡು ಅವ್ರ ಕಡೆ ಹತ್ತಿಸ್ಕೊಂಡು ಕುಂತ ಆಟ ಆಡ್ಸಾತ್ಲ. ಅದನ್ನು ಕೊಡ್ಸಂತ ಕೇಳಾತ್ಲ. ಯಾಕಂದ್ರೆ ನಮ್ಮ ಮನೆಯಾಗ ಆಲ್ರೆಡಿ ಸೈಕಲ್ ಐತಿ, ನಾವೇನು ತೊಗೊಳ್ಳಿಲ್ಲ ಅದನ್ನು. ಅಲ್ಲಿಂದ KLM ಫ್ಯಾಷನ್ ಮಾಲಿಗೆ ಬಂದ್ವಿ. ಅಲ್ಲಿ ಓಕೆ ಕಲೆಕ್ಷನ್ಸ್ ಅಂತೂ ಭಾಳ ಇದ್ವು. ಲೈಕ್ ನಮಗೆ ಯಾವ ಥರ ಡ್ರೆಸ್ ಬೇಕಿತ್ತು ಅದು ಸಿಕ್ತಕ್ಕಿಗೆ. ಆ್ಯಕ್ಚುಲಿ ನಾವು ಆಕಿಗೆ ಒಬ್ಬಾಕಿಗೆ ಶಾಪಿಂಗ್ ಮಾಡ್ಬೇಕಂತ ಹೋದವ್ರು. ಆಮೇಲೆ ನಾನು ಒಂದೆರಡು ಡ್ರೆಸ್ಸು, ಕುಸುಮ ಒಂದೆರಡು ಡ್ರೆಸ್ ತೊಗೊಂಡ್ವಿ. ಮತ್ತು ಫೈನಲೈಸ್ ಮಾಡಿದ್ವಿ ಒಂದು ಡ್ರೆಸ್ನ. ಅದರ ಫೈನಲ್ ಡ್ರೆಸ್ ಯಾವುದೂ ಇದ್ರಾಗ ತೋರಿಸಿಲ್ಲ ನಾನು. ಫೈನಲಿ ನಮ್ದಕ್ಕೆ ಇದು ಬರ್ಡೇ ಡ್ರೆಸ್ ಶಾಪಿಂಗ್ ಆಯ್ತು. ಅಲ್ಲಿಂದ ಸ್ಯಾಂಡ್ವಿಚ್ ಗುರುಗೆ ಬಂದ್ವಿ. ಪನ್ನೀರ್ ಸ್ಯಾಂಡ್ವಿಚ್ ತಿಂದ್ವಿ, ಪನ್ನೀರ್ ಕಾರ್ನ್ ಸ್ಯಾಂಡ್ವಿಚ್. ಆಮೇಲೆ ಸ್ವಲ್ಪ ಲೆಮನ್ ಟೀ ಕುಡಿದ್ವಿ. ಅಲ್ಲೇ ಜ್ಯುವೆಲರಿ ಶಾಪ್ನಾಗ ಏನೋ ತೊಗೊಂಡು ಗಾಯತ್ರಿ ದೇವಸ್ಥಾನಕ್ಕೆ ಹೋದ್ವಿ. ಫುಲ್ ದರ್ಶನ ಮಾಡ್ಕೊಂಡು ಲೇಟ್ ಆಗಿತ್ತು, ಆಲ್ಮೋಸ್ಟ್ 7:30 ಎಲ್ಲ ಆಗಿತ್ತು. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಆಕಿಗಲ್ಲ ಮತ್ತೊಬ್ಬ ಫ್ರೆಂಡ್ ಸಿಕ್ಕ, ಅವನ ಜೊತೆ ಆಟ ಆಡಕತ್ತಿದ್ಲ. ಅಲ್ಲಿಂದ ಜುಡಿಯೋಗೆ ಬಂದ್ವಿ. ಆಮೇಲೆ ಅಲ್ಲಿ ಬಲೂನ್ಸ್ ಹಚ್ಚಿದ್ರೆ ಅದನ್ನು ತಗೊಳ್ಬೇಕಂತ ಹಠ ಹಿಡಿದ್ಲು. ಕೊಡಿಸೋ ಮಟ್ಟ ಬಿಡಲಿಲ್ಲ. ಆಮೇಲೆ ಜುಡಿಯೋಗೆ ಹೋಗಿ ಅಲ್ಲೊಂದಿಷ್ಟು ಶಾಪಿಂಗ್ ಇತ್ತು, ಅಲ್ಲೊಂದು ಶಾಪಿಂಗ್ ಮಾಡಿದ್ವಿ. ಆಕಿಗೆ ಅದು ತೊಗೊಂಡು ಭಾಳ ಖುಷಿಯಾಗಿತ್ತು ಬಲೂನ್ಸ್. ಆಮೇಲೆ ಒಳಗೆ ಹೋದ್ಮೇಲೆ ಅಲ್ಲೋಗ್ಬೇಕಿ ಸ್ಟಾಫ್ನ ಫ್ರೆಂಡ್ ಮಾಡ್ಕೊಂಡ್ಲೆ. ಆಮೇಲೆ ಅಲ್ಲಿ ಸ್ಟಾಫ್ ಕಡೆ ನೇಲ್ ಪೇಂಟ್ ಹಚ್ಚಿಸ್ಕೊಳಕತ್ತಿದ್ಲು. ಆಕಿ ಒಂದೇ ಬಟ್ಟೆಗೆ ಹಚ್ಚಂದ್ರೆ ಎಲ್ಲ ಬಟ್ಟೆಗೆ ಹಚ್ಕೊತ ನಿಂತಿದ್ಲು, ಈಕಿ ಜೊತೆ ಟೈಮ್ ಪಾಸ್ ಮಾಡ್ಕೊತ. ಅಲ್ಲೇ ಅಪೋಸಿಟ್ ಮಾಮ್ ಮೇಡ್ ದೀಸ್ ವಡಾ ಪಾವ್ಸ್ ವಿತ್ ಲವ್ ಅಂತ ಒಂದು ಹುಡುಗಿ ಸ್ಟಾಲ್ ಹಾಕಿದ್ಲ. ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಆಮೇಲೆ ಟೈಮ್ ಆಗಿತ್ತು. ಸೊ ನಮಸ್ತೆಗೆ ಬಂದು ಸ್ವಲ್ಪ ತಿಂಡಿ ತಿಂದ್ವಿ. ನಮ್ಮದು ವೀಕೆಂಡ್ ಕಂಪ್ಲೀಟ್ ಆಯ್ತು ಇಲ್ಲಿಗೆ. ಸೊ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.